ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ತುಮಕೂರು ವಿಶ್ವವಿದ್ಯಾಲಯದ BA 2ನೇ ಸೆಮಿಸ್ಟರ್ ಇತಿಹಾಸ ಪತ್ರಿಕೆ ಹಿಸ್ಟರಿ ಆಫ್ ಮಿಡಿವಲ್ ಇಂಡಿಯಾ ಪತ್ರಿಕೆಯ ಅಧ್ಯಾಯ 2ರಲ್ಲಿ ಬರುವಂತಹ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿ ಇದರ ಮುಂದುವರಿದ ಭಾಗವನ್ನು ಸೆಷನ್ 15ರಲ್ಲಿ ವಿವರಿಸಲಿದ್ದೇನೆ. ಹಿಂದಿನ ಸೆಷನ್ 14ನಲ್ಲಿ ನಾವು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಆಫ್ ಅಲಾವುದ್ದೀನ್ ಖಿಲ್ಜಿಯ ಮೊದಲ ಭಾಗವನ್ನು ತಿಳ್ಕೊಂಡಿದ್ವಿ. ಈಗ ಅದರ ಮುಂದುವರಿದ ಭಾಗದಲ್ಲಿ ಅವನ ಇನ್ನಿತರ ಸುಧಾರಣೆಗಳ ಬಗ್ಗೆ ನೋಡೋಣ. ಮೊದಲನೇದಾಗಿ ಮಿಲಿಟರಿ ಸಿಸ್ಟಮ್. ಅಲಾವುದ್ದೀನ್ ಖಿಲ್ಜಿ ವಾಸ್ ಎ ಗ್ರೇಟ್ ಮಿಲಿಟರಿ ಕಮಾಂಡರ್ ಆ್ಯಂಡ್ ಅಡ್ಮಿನಿಸ್ಟ್ರೇಟರ್. ಅವನು ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಕಟ್ಟಿದ್ದ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವನ ಒಂದು ಬಹುದೊಡ್ಡ ಸೈನ್ಯ. ಆ ಬಹುದೊಡ್ಡ ಸೈನ್ಯವನ್ನು ಕಟ್ಟಿದಂತಹ ಅಲಾವುದ್ದೀನ್ ಖಿಲ್ಜಿ ಅದರ ನಿರ್ವಹಣೆ ಬಹಳ ಮುಖ್ಯವಾದುದು. ಇಲ್ಲಿ ಮುಖ್ಯವಾಗಿ ಅವನು ಫಸ್ಟ್ ಟೈಮ್ ದೆಹಲಿ ಸುಲ್ತಾನರಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಆತ ಒಂದು ಸ್ಟ್ಯಾಂಡಿಂಗ್ ಆರ್ಮಿಯನ್ನು ಅಂದರೆ ಸ್ಥಿರ ಸೈನ್ಯವನ್ನು ಕಟ್ಟಿದಂತಹ ಮೊದಲ ಸುಲ್ತಾನ ಅಂತೇಳಿ ಕರಿಬಹುದು. ಯಾಕೆ ಅಂತ ಹೇಳಿದ್ರೆ ಈ ಹಿಂದಿನ ಸುಲ್ತಾನರು ಕೇವಲ ಅವರ ಪ್ರಾಂತ್ಯಾಧಿಕಾರಿಗಳು ಅವರ ಸಾಮಂತರು ನೀಡುವಂತಹ ಸೈನ್ಯವನ್ನೇ ಆಧರಿಸಿದ್ರು. ಆದರೆ ಮೊಟ್ಟ ಮೊದಲಿಗೆ ಸ್ವಂತ ಸೈನ್ಯವನ್ನು ಸ್ಥಿರ ಸೈನ್ಯವನ್ನು ಹೊಂದಿದಂತಹ ದೆಹಲಿ ಸುಲ್ತಾನ ಅನ್ನುವಂತಹ ಹೆಸರಿಗೆ ಬಾಧಿತನಾದಂಥವನು ಅಂತ ಹೇಳಿದ್ರೆ ಅಲಾವುದ್ದೀನ್ ಖಿಲ್ಜಿ ಅಂತಲೇ ನಾವು ಕರೆಯಬಹುದು. ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವನದು ಒಂದು ಸೈನಿಕ ಸಾಮ್ರಾಜ್ಯ ಆಗಿತ್ತು. ಆ ಸೈನಿಕ ಸಾಮ್ರಾಜ್ಯದಲ್ಲಿ ಶತ್ರುಗಳ ಸಂಖ್ಯೆ ಹೆಚ್ಚಾಗಿತ್ತು. ಜೊತೆಗೆ ಮಂಗೋಲರ ದಾಳಿ ನಿರಂತರವಾಗಿತ್ತು. ಮಂಗೋಲರ ದಾಳಿಯನ್ನು ತಡೆಗಟ್ಟಲು ತನ್ನ ವಿರುದ್ಧ ಸಾಮ್ರಾಜ್ಯದಾದ್ಯಂತ ನಡೆಯುವಂತಹ ದಂಗೆಗಳನ್ನು ತಡೆಗಟ್ಟಬೇಕು ಅಂತ ಹೇಳಿದ್ರೆ ತಾನು ಕಟ್ಟಿದಂತಹ ವಿಶಾಲ ಸಾಮ್ರಾಜ್ಯವನ್ನು ಆತ ಉಳಿಸ್ಬೇಕು ಅಂತ ಹೇಳಿದ್ರೆ ತನ್ನ ಆಡಳಿತ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲಕ್ಕೂ ಅವನಿಗೆ ಮುಖ್ಯವಾಗಿ ಬೇಕಾಗಿದ್ದದ್ದು ಅಂತ ಹೇಳಿದ್ರೆ ಅವನ ಒಂದು ಪ್ರಬಲ ಮಿಲಿಟರಿ ವ್ಯವಸ್ಥೆ. ಹಾಗಾಗಿ ಆತ ಒಂದು ಸ್ಥಿರ ಸೈನ್ಯವನ್ನು ಕಟ್ಟುವಲ್ಲಿ ಯಶಸ್ವಿ ಆಗ್ತಾನೆ. ಇದು ಆತ ಕಟ್ಟಿದಂತಹ ವಿಶಾಲವಾದ ಖಿಲ್ಜಿ ಸಾಮ್ರಾಜ್ಯ. ಇಲ್ಲಿ ಅವನ ಒಂದು ಮಹತ್ವಾಕಾಂಕ್ಷೆ ಏನಪ್ಪ ಅಂತ ಹೇಳಿದ್ರೆ ನಾನು ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಬೇಕು, 2ನೇ ಅಲೆಕ್ಸಾಂಡರ್ ಅನ್ಸ್ಕೋಬೇಕು. ಅವನು ತನ್ನನ್ನು ತಾನು 2ನೇ ಅಲೆಕ್ಸಾಂಡರ್ ಅಂತ ಕರೆದುಕೊಂಡಿರ್ತಾನೆ. ಹೇಗೆ ಅಲೆಕ್ಸಾಂಡರ್ ಇಡೀ ವಿಶ್ವವನ್ನೇ ಗೆಲ್ಲಬೇಕು ಅನ್ನುವಂತಹ ಒಂದು ಕನಸನ್ನು ಆಕಾಂಕ್ಷೆಯನ್ನು ಹೊಂದಿದ್ನು, ಅದೇ ರೀತಿಯ ಆಕಾಂಕ್ಷೆಯನ್ನು ಹೊಂದಿದ್ದಂಥವನು ಅಲಾವುದ್ದೀನ್ ಖಿಲ್ಜಿ. ಆ ಆಕಾಂಕ್ಷೆಯನ್ನು ಈಡೇರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅವನಿಗೆ ಒಂದು ಗುಡ್ ಮಿಲಿಟರಿ ಫೋರ್ಸ್, ಮಿಲಿಟರಿ ಪವರ್ ಅವನಿಗೆ ಅವಶ್ಯಕವಾಗಿರುತ್ತೆ. ಈ ನಿಟ್ಟಿನಲ್ಲಿ ಫೆರಿಸ್ತಾ ಹೇಳೋ ಪ್ರಕಾರ ಅಲಾವುದ್ದೀನ್ ಖಿಲ್ಜಿಯ ಸೈನ್ಯದಲ್ಲಿ ಸುಮಾರು 4,75,000 ಹಾರ್ಸ್ಮೆನ್ ಇದ್ದರು, ಕುದುರೆಗಳು ಇದ್ವು, ಕುದುರೆ ಸವಾರರು ಇದ್ದರು ಅಂಥೇಳಿ ನಾವು ಪರಿಗಣಿಸ್ಬೋದು. ಮತ್ತು ಆತ ಆ ವಿಶಾಲವಾದಂತಹ ಸಾಮ್ರಾಜ್ಯಕ್ಕೆ ಬೇಕಾದಂಥ ಅಷ್ಟೇ ಪ್ರಬಲವಾದಂತಹ ಸೈನ್ಯವನ್ನು ಹೊಂದಿದಂತಹ ಅಲಾವುದ್ದೀನ್ ಖಿಲ್ಜಿ ಅವರಿಗೆ ನೀಡ್ತಾ ಇದ್ದಂಥ ವೇತನವನ್ನು ನಾವು ನೋಡೋದಾದರೆ ಒಬ್ಬ ಹಾರ್ಸ್ಮೆನ್ಗೆ ಅಂದರೆ ಒಂದು ಕುದುರೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ಸವಾರನಿಗೆ ವಾರ್ಷಿಕವಾಗಿ ಅವನು ಪಡಿತಾ ಇದ್ದಂತಹ ವೇತನ 234 ಟಂಕಗಳ ವೇತನವನ್ನು ನೀಡ್ತಾ ಇದ್ದ. ಅಥವಾ ಒಬ್ಬನೇ ಸೈನಿಕ 2 ಕುದುರೆಗಳನ್ನು ನಿರ್ವಹಣೆ ಮಾಡ್ತಾ ಇದ್ದ. ನೋಡಿ, ಒಂದು ಕುದುರೆಯ ನಿರ್ವಹಣೆಗೆ 234 ಟಂಕಗಳು ವಾರ್ಷಿಕ ವೇತನ ಆಗಿದ್ರೆ 2 ಕುದುರೆಗಳ ನಿರ್ವಹಣೆ ಮಾಡ್ತಾ ಇದ್ದಂತಹ ಸೈನಿಕನಿಗೆ ಹೆಚ್ಚುವರಿಯಾಗಿ ಅಂದರೆ 234 ಟಂಕಗಳಿಗೆ ಹೆಚ್ಚುವರಿಯಾಗಿ 78 ಟಂಕಗಳನ್ನು ಆತನ ವಾರ್ಷಿಕ ವೇತನವಾಗಿ ನೀಡ್ತಾ ಇದ್ರು. 234 ಪ್ಲಸ್ 78 ಟಂಕಗಳನ್ನು ವಾರ್ಷಿಕ ವೇತನವಾಗಿ ನೀಡ್ತಾ ಇದ್ದ. ನೋಡಿ, ಇದು ಅಲಾವುದ್ದೀನ್ ಖಿಲ್ಜಿಯ ಕಾಲದ ಟಂಕಗಳು, ಸಿಲ್ವರ್ ಟಂಕಗಳು. ಇವುಗಳನ್ನು ಆತ ವೇತನವನ್ನಾಗಿ ನೀಡ್ತಾ ಇದ್ದ. ಹಾಗೆಯೇ ಅವನ ಒಂದು ಮಿಲಿಟರಿ ಇನ್ನೊಂದು ಬಹುಮುಖ್ಯವಾದಂತಹ ಸುಧಾರಣೆ ಏನಪ್ಪ ಅಂತ ಹೇಳಿದ್ರೆ ಆತ
ಡಾಗ್ ಅಥವಾ ಹುಲಿಯ ವ್ಯವಸ್ಥೆಯನ್ನು ಅಥವಾ ಬ್ರ್ಯಾಂಡಿಂಗ್ ಆಫ್ ಆರ್ಸ್ ಸಿಸ್ಟಮನ್ನು ಆತ ಮಿಲಿಟರಿ ವ್ಯವಸ್ಥೆಯಲ್ಲಿ ಜಾರಿಗೆ ತರ್ತಾನೆ. ಏನು ಡಾಗ್ ಸಿಸ್ಟಮ್ ಅಂತ ಹೇಳಿದ್ರೆ, ಈಗ ನಾವು ಒಂದು ಸಂಸ್ಥೆ ಅಂತ ಅಂದಾಗ ಅದಕ್ಕೆ ಅದರದೇ ಆದಂಥ ಒಂದು ಸೀಲ್, ಮುದ್ರೆ ಅನ್ನೋದಿರುತ್ತೆ. ಹಾಗೆಯೇ ಅಲ್ಲಾವುದ್ದೀನ್ ಖಿಲ್ಜಿ ಸಾಮ್ರಾಜ್ಯಕ್ಕೆ ಸೇರಿದಂತಹ ಅಥವಾ ತನ್ನ ಮಿಲಿಟರಿ ವ್ಯವಸ್ಥೆಗೆ ಸೇರಿದಂತಹ ಎಲ್ಲ ಕುದುರೆಗಳಿಗೂ ಮುದ್ರೆ ಹಾಕುವಂಥ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದು ಮಿಲಿಟರಿಗೆ ಸೇರಿದಂತಹ ಕುದುರೆ, ಸಾಮ್ರಾಜ್ಯದ ಕುದುರೆ ಅನ್ನೋದನ್ನು ಬೇಗ ರೆಕಗ್ನೈಸ್ ಮಾಡಬಹುದು, ಐಡೆಂಟಿಫೈ ಮಾಡಬಹುದು ಅನ್ನೋ ಸಲುವಾಗಿ ಈ ಡಾಗ್ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಕಾರಣ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈ ಸೈನಿಕರು ಕುದುರೆಗಳನ್ನು ಬದಲಾಯಿಸುವಂತಹ ಸಾಧ್ಯತೆ ಇರುತ್ತೆ. ತರಬೇತಿ ಹೊಂದಿದ ಕುದುರೆಗೂ ಮತ್ತು ತರಬೇತಿ ಹೊಂದದ ಕುದುರೆಯ ನಡುವೆ ಬದಲಾವಣೆ ಮಾಡುವಂತಹ ಸಾಧ್ಯತೆ ಇತ್ತು. ಅದನ್ನು ತಪ್ಪಿಸುವ ಸಲುವಾಗಿ ಈ ಡಾಗ್ ಸಿಸ್ಟಮನ್ನು ಆತ ತನ್ನ ಮಿಲಿಟರಿ ವ್ಯವಸ್ಥೆಯಲ್ಲಿ ಜಾರಿಗೆ ತರ್ತಾನೆ. ಇದೊಂದು ಗ್ರೇಟ್ ಅಚೀವ್ಮೆಂಟ್ ಇನ್ ಮಿಲಿಟರಿ ಸಿಸ್ಟಮ್ ಅಂತ ಹೇಳಿ ನಾವು ಕರಿಬಹುದು. ಮತ್ತೊಂದು ಪ್ರಮುಖವಾದಂತಹ ಅಂಶ ಏನಪ್ಪ ಅಂತ ಹೇಳಿದ್ರೆ, ಸೈನಿಕರಲ್ಲಿ ಒಂದು ಕರಪ್ಷನನ್ನು, ಭ್ರಷ್ಟಾಚಾರವನ್ನು ತಡೆಗಟ್ಟುವ ಸಲುವಾಗಿ ಅವರ ಒಂದು ಹಾಜರಾತಿ ವ್ಯವಸ್ಥೆಯನ್ನು, ಅವರ ಒಂದು ಸಂಪೂರ್ಣವಾದಂತಹ ಹಿನ್ನೆಲೆಯನ್ನು ಒಳಗೊಂಡಂಥ ಒಂದು ರಿಜಿಸ್ಟರ್ ವ್ಯವಸ್ಥೆಯನ್ನು ಆತ ಜಾರಿಗೆ ತರ್ತಾನೆ. ಕಾರಣ ಏನಪ್ಪ ಇಲ್ಲಿ ಈ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಅಂತ ಹೇಳಿದ್ರೆ, ಕೆಲವು ಸೈನಿಕರು ಏನು ಮಾಡ್ತಾಯಿದ್ರು, ಯುದ್ಧ ಸಂದರ್ಭದಲ್ಲಿ ತಮ್ಮ ಬದಲಿಗೆ ಬೇರೆಯವರನ್ನು ಕಳಿಸುವಂಥ ಸಾಧ್ಯತೆಗಳಿತ್ತು. ಆಗ ತರಬೇತಿ ಹೊಂದಿದ ಸೈನಿಕನಿಗೆ ಬದಲಾಗಿ ತರಬೇತಿ ಹೊಂದದ ಸೈನಿಕ ಯುದ್ಧದಲ್ಲಿ ಭಾಗವಹಿಸಿದಾಗ ಸೋಲುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದನ್ನು ತಡೆಗಟ್ಟಬೇಕು, ಸೈನಿಕರಲ್ಲಿ ನಡೀತಾ ಇರುವಂತಹ ಕರಪ್ಷನನ್ನು ತಡೆಗಟ್ಟಬೇಕು ಅನ್ನುವ ಸಲುವಾಗಿ ಆತ ಪ್ರತಿಯೊಬ್ಬ ಸೈನಿಕನ ಡಿಸ್ಕ್ರಿಪ್ಟಿವ್ ರಿಜಿಸ್ಟರನ್ನು ಮೇಂಟೈನ್ ಮಾಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಸೊ ಇದೂ ಸಹ ಒಂದು ಪ್ರಮುಖವಾದಂತಹ ಒಂದು ಸಾಧನೆ ಮಿಲಿಟರಿ ವ್ಯವಸ್ಥೆಯಲ್ಲಿ ಅಂತೇಳಿ ಪರಿಗಣಿಸಬಹುದು. ಹಾಗೆಯೇ ಮತ್ತೊಂದು ಪ್ರಮುಖವಾದಂಥ ಅಂಶ ಅಂತ ಹೇಳಿದ್ರೆ, ಇಡೀ ಒಂದು ಮಿಲಿಟರಿ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದಕ್ಕೆ ಒಬ್ಬ ಪ್ರತ್ಯೇಕ ಮಂತ್ರಿಯನ್ನು ನೇಮಕ ಮಾಡ್ತಾನೆ, ದಿವಾನ್ ಇ ಆರಿಸ್ ಅಥವಾ ಮಿನಿಸ್ಟರ್ ಆಫ್ ಆರ್ಮಿ ಅಂತೇಳಿ ನಾವು ಕರಿಬಹುದು. ಮತ್ತೊಂದು ಪ್ರಮುಖವಾದಂತಹ ಅಂಶ ಮಿಲಿಟರಿ ವ್ಯವಸ್ಥೆಯನ್ನು ನಾವು ನೋಡ್ತಾ ಹೋದರೆ, ಹಿಂದೆ ಏನಾಗಿತ್ತು, ಮಿಲಿಟರಿ ವ್ಯವಸ್ಥೆಯ ಮುಖ್ಯಸ್ಥರಿಗೆ, ಸೈನಿಕರುಗಳಿಗೆ, ದಂಡನಾಯಕರುಗಳಿಗೆ ಸಂಬಳ ಕೊಡುವ ಬದಲಾಗಿ ಜಾಗೀರ್ಗಳನ್ನು ನೀಡುವ ವ್ಯವಸ್ಥೆ ಇತ್ತು. ಆ ಜಾಗೀರ್ಗಳನ್ನು ನೀಡುವ ವ್ಯವಸ್ಥೆಯೂ ಸಹ ಒಂದು ಅಪಾಯಕಾರಿ ವ್ಯವಸ್ಥೆಯೇ ಆಗಿತ್ತು. ಹಾಗಾಗಿ ಆತ ಜಾಗೀರ್ ಸಿಸ್ಟಮನ್ನು ರದ್ದುಪಡಿಸಿದಂತಹ ಅಲ್ಲಾವುದ್ದೀನ್ ಪ್ರತಿಯೊಬ್ಬ ಸೈನಿಕನಿಗೆ ಅಥವಾ ಮಿಲಿಟರಿ ವ್ಯವಸ್ಥೆಯ ಪ್ರತಿಯೊಬ್ಬ ಅಧಿಕಾರಿಗೂ ಸಹ ಹಣದ ರೂಪದ ವೇತನವನ್ನು ನೀಡುವಂತಹ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಆ ಮೂಲಕವಾಗಿ ಆ ಜಾಗೀರ್ದಾರರು ಅಥವಾ ಮಿಲಿಟರಿ ಅಧಿಕಾರಿಗಳು ಪ್ರಬಲರಾಗುವುದನ್ನು ತಡೆಗಟ್ಟುವಲ್ಲಿ ಈ ಒಂದು ವ್ಯವಸ್ಥೆ ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಸೊ ಹೀಗೆ ಆತ ಮಿಲಿಟರಿ ವ್ಯವಸ್ಥೆಯಲ್ಲಿ ಭದ್ರತೆಗೆ ಬೇಕಾದಂತಹ ಎಲ್ಲ ನಿಯಮಗಳನ್ನು ಸಹ ಜಾರಿಗೆ ತಂದಿದ್ದ. ಮತ್ತು ಸೈನಿಕರಿಗೆ ನೀಡುವಂತಹ ವೇತನ ಇರ್ಬೋದು, ಡಾಗ್ ವ್ಯವಸ್ಥೆ ಇರ್ಬೋದು, ಅವರ ಹಾಜರಾತಿಯನ್ನು ಕಡ್ಡಾಯಗೊಳಿಸಿದಂಥ ವ್ಯವಸ್ಥೆ ಇರಬಹುದು, ಅಥವಾ ಅವರಿಗೆ ಜಾಗೀರ್ಗಳಿಗೆ ಬದಲಾಗಿ ಹಣದ ರೂಪದ ವೇತನವನ್ನು ನೀಡುವಂಥ ವ್ಯವಸ್ಥೆ ಇರಬಹುದು. ಇವೆಲ್ಲವೂ ಸಹ ಅಲ್ಲಾವುದ್ದೀನ್ ಖಿಲ್ಜಿ ಅವನ ಮಿಲಿಟರಿ ವ್ಯವಸ್ಥೆಯಲ್ಲಿ ಮಾಡಿದಂಥ ಬಹುದೊಡ್ಡ ಸುಧಾರಣೆಗಳು ಅಂತೇಳಿ ನಾವು ಪರಿಗಣಿಸ್ಬೋದು. ಮತ್ತೊಂದು ಪ್ರಮುಖವಾದಂತಹ ಸುಧಾರಣೆ ಅಂತ ಹೇಳಿದ್ರೆ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್, ಭೂಕಂದಾಯ ವ್ಯವಸ್ಥೆ. ವಿಶಾಲವಾದಂಥ ಸಾಮ್ರಾಜ್ಯ, ಬಹುದೊಡ್ಡ ಸೈನ್ಯ, ಹಾಗೆಯೇ ಅತಿ ದೊಡ್ಡ ಆಡಳಿತ ವ್ಯವಸ್ಥೆ. ಇದೆಲ್ಲಕ್ಕೂ ಅವನಿಗೆ ಬೇಕಾಗಿದ್ದದ್ದು ಅಂತ ಹೇಳಿದ್ರೆ ಹಣ. ಆ ಹಣದ ಮೂಲಕ್ಕಾಗಿ ಆತ ಆಯ್ಕೆ ಮಾಡಿಕೊಂಡಿದ್ದು ಅಂತ ಹೇಳಿದ್ರೆ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್, ಭೂಕಂದಾಯ ವ್ಯವಸ್ಥೆ. ಏಕೆಂದರೆ ಅಂದು ರಾಜ್ಯದ ಬಹುದೊಡ್ಡ ಆದಾಯದ ಮೂಲವೇ ಭೂಕಂದಾಯ ಆಗಿತ್ತು. ಹಾಗಾಗಿ ಭೂಕಂದಾಯ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಮೊದಲನೇದಾಗಿ ಸೈಂಟಿಫಿಕ್ ಮೆಥಡ್ ಆಫ್ ಮೆಷರ್ಮೆಂಟ್ ಆಫ್ ಲ್ಯಾಂಡನ್ನು ಅಂದರೆ ಭೂಕಂದಾಯಕ್ಕೆ ಒಳಪಡುವ ಭೂಮಿಯನ್ನು ವೈಜ್ಞಾನಿಕ ವಿಧಾನದಲ್ಲಿ ಆತ ಅಳತೆ ಮಾಡಿಸ್ತಾನೆ. ಆನಂತರ ಆತ ತೆರಿಗೆಯನ್ನು ನಿಗದಿಪಡಿಸ್ತಾನೆ. ಮತ್ತು ಈ ಒಂದು ಭೂಕಂದಾಯ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಮತ್ತು ಬಾಕಿ ಇರುವಂತಹ ಕಂದಾಯವನ್ನು ವಸೂಲಿ ಮಾಡೋದಕ್ಕೆ, ಕಂದಾಯದಲ್ಲಿ ನಡೀತಾ ಇದ್ದಂಥ ಭ್ರಷ್ಟಾಚಾರವನ್ನು ಹೋಗಲಾಡಿಸೋದಕ್ಕೆ ಆತ
ಒಬ್ಬ ಅಧಿಕಾರಿಯನ್ನು, ಒಬ್ಬ ಸ್ಪೆಷಲ್ ಆಫೀಸರನ್ನು ಆತ ನೇಮಕ ಮಾಡ್ತಾನೆ. ಅವನೇ ಮುಸ್ತಕ್ ರಾಜ್ ಅಂತೇಳಿ. ಜೊತೆಗೆ ಆ ಒಂದು ಕಂದಾಯ ವಸೂಲಿಯಲ್ಲಿ ಕಂದಾಯ ಅಧಿಕಾರಿಗಳು ನಡೆಸ್ತಾ ಇದ್ದಂಥ ಕರಪ್ಷನ್, ಆ ಭ್ರಷ್ಟಾಚಾರ ಏನಿದೆ ಅಂತೇಳಿದ್ರೆ ನಿಗದಿಪಡಿಸಿದ್ದ ಕಂದಾಯಕ್ಕಿಂತ ಹೆಚ್ಚು ಕಂದಾಯವನ್ನು ವಸೂಲಿ ಮಾಡುವಂಥದ್ದು ರೈತರಿಂದ. ಮತ್ತು ರೈತರಿಂದ ಬೇರೆ ಬೇರೆ ರೀತಿಯಲ್ಲಿ ಅವರು ಲಂಚವನ್ನು ಪಡೆಯುವಂಥದ್ದು, ಇದೆಲ್ಲವನ್ನು ಹೋಗಲಾಡಿಸ್ಬೇಕು ಅನ್ನೋ ಸಲುವಾಗಿ ಅವನೇನು ಮಾಡ್ತಾನೆ, ಕಂದಾಯ ಅಧಿಕಾರಿಗಳ ವೇತನವನ್ನು ಇನ್ಕ್ರೀಸ್ ಮಾಡ್ತಾನೆ. ಅಂದರೆ ವೇತನ ಹೆಚ್ಚಾದಾಗ ಅವರು ಭ್ರಷ್ಟಾಚಾರ ಮಾಡುವುದನ್ನು ತಡೆಗಟ್ಟಬಹುದು ಅನ್ನುವಂತಹ ಕಾರಣಕ್ಕಾಗಿ ತನ್ನ ಕಂದಾಯ ಅಧಿಕಾರಿಗಳ ವೇತನವನ್ನು ಆತ ರೈಸ್ ಮಾಡ್ತಾನೆ. ಮತ್ತು ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಆತ ತೆರಿಗೆಯ ಪ್ರಮಾಣವನ್ನು ನಾವು ನೋಡಿದಾಗ ಅಲಾವುದ್ದೀನ್ ಖಿಲ್ಜಿ 50% ಉತ್ಪನ್ನದ ಮೇಲೆ ತೆರಿಗೆಯನ್ನು ವಿಧಿಸ್ತಾನೆ. ಇದು ಅಂದು ಬಹುದೊಡ್ಡ ಪ್ರಮಾಣದ ತೆರಿಗೆಯಾಗಿತ್ತು ರೈತರಿಗೆ. ಅವರ ಉತ್ಪನ್ನದ ಅರ್ಧದಷ್ಟು ಉತ್ಪಾದನೆಯನ್ನು ತೆರಿಗೆಯನ್ನಾಗಿಯೇ ನೀಡಬೇಕಾಗಿತ್ತು. ಇದು ಅತಿ ದೊಡ್ಡ ಒಂದು ದೋಷ ಅಂತಲೇ ಕರೀಬಹುದು, ರೈತರ ಶೋಷಣೆ ಅಂತಲೇ ಕರೀಬಹುದು. ಬಟ್ ಏನಪ್ಪ ಅಂತ ಹೇಳಿದ್ರೆ, ಅವನ ವಿಶಾಲ ಆಡಳಿತ ವ್ಯವಸ್ಥೆಯ ನಿರ್ವಹಣೆಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದಾಗಿ ಅವನು 50% ತೆರಿಗೆಯನ್ನು ಭೂಕಂದಾಯವಾಗಿ ವಿಧಿಸ್ತಾನೆ. ಇದನ್ನು ನಾವು ಖರಾಜ್ ಅಂತೇಳಿ ಲ್ಯಾಂಡ್ ರೆವಿನ್ಯೂ ಟ್ಯಾಕ್ಸನ್ನು ಕರಿತೀವಿ. ಮತ್ತು ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಕಾಣ್ತೀವಿ. ಅವನು ಇಡೀ ಭೂಕಂದಾಯಕ್ಕೆ ಅಥವಾ ಕಂದಾಯಕ್ಕೆ ಒಳಪಡುವಂಥ ರಾಜ್ಯದ ಎಲ್ಲ ಭೂಮಿಯನ್ನು ಸ್ಟೇಟ್ ಲ್ಯಾಂಡ್, ರಾಜ್ಯದ ಭೂಮಿ, ಖಾಲ್ಸಾ ಲ್ಯಾಂಡ್ ಅಂತೇಳಿ ಆತ ಪರಿಗಣಿಸ್ತಾನೆ. ಮತ್ತು ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಅವನು ಕೇವಲ ರೈತರ ಮೇಲೆ ಮಾತ್ರ ಹೆಚ್ಚು ತೆರಿಗೆಯನ್ನು ವಿಧಿಸಿಲ್ಲ, ಅವರ ಜೊತೆಗೆ ಸರ್ದಾರ್ಗಳು, ಜಾಗೀರ್ದಾರ್, ಸುಲೇಮಾಗಳ ಮೇಲೆಯೂ ಸಹ ಹೆಚ್ಚು ತೆರಿಗೆಯನ್ನು ವಿಧಿಸ್ತಾನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅವರ ಒಂದು ಶ್ರೀಮಂತಿಕೆಯನ್ನು ಕಡಿಮೆ ಮಾಡಬೇಕು, ಅವರ ದಂಗೆ ಹೇಳುವ ಪ್ರವೃತ್ತಿಯನ್ನು ಕಡಿಮೆ ಮಾಡಬೇಕು ಅನ್ನುವ ಸಲುವಾಗಿ ಈ ವರ್ಗದವರ ಮೇಲೆಯೂ ಸಹ ಅತಿ ಹೆಚ್ಚಿನ ತೆರಿಗೆಯನ್ನು ವಿಧಿಸ್ತಾನೆ. ಈ ಒಂದು ಖರಾಜ್ ತೆರಿಗೆಯ ಜೊತೆಗೆ ಅಲಾವುದ್ದೀನ್ ವಿಧಿಸಿದಂಥ ಇತರೆ ತೆರಿಗೆಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಕ್ಯಾಟಲ್ ಆ್ಯಂಡ್ ಹೌಸಸ್ ಟ್ಯಾಕ್ಸ್ ಅಂತೇಳಿ, ಅಂದರೆ ಜಾನುವಾರುಗಳ ಮೇಲೆ ಮತ್ತು ಮನೆಗಳ ಮೇಲೆ ತೆರಿಗೆಯನ್ನು ವಿಧಿಸ್ತಾನೆ. ಅದರ ಜೊತೆಗೆ ಜಜಿಯಾ ವಾಸ್ ಇಂಪೋಸ್ಡ್ ಆನ್ ನಾನ್ ಮುಸ್ಲಿಮ್ಸ್ ಅಂತ ಹೇಳಿದ್ರೆ, ಮುಸ್ಲಿಮರಲ್ಲದ ಇತರೆ ಧರ್ಮೀಯರ ಮೇಲೆ, ಎಸ್ಪೆಷಲಿ ಹಿಂದೂಗಳ ಮೇಲೆ ಆತ ಈ ಜಜಿಯಾ ತಲೆಗಂದಾಯವನ್ನು ವಿಧಿಸ್ತಾನೆ. ಏನಪ್ಪ ಇದು ಅಂತ ಹೇಳಿದ್ರೆ, ಯಾವ ಒಬ್ಬ ನಾನ್ ಮುಸ್ಲಿಂ ಅಲ್ಲದ ಪ್ರಜೆ ಮುಸ್ಲಿಂ ಸಾಮ್ರಾಜ್ಯದಲ್ಲಿ ವಾಸಿಸ್ತಾ ಇದ್ದರೆ ಅಂತಹ ಪ್ರಜೆ ಈ ಜಜಿಯಾ ತಲೆಗಂದಾಯವನ್ನು ಸರ್ಕಾರಕ್ಕೆ ಕೊಡಬೇಕಾಗಿತ್ತು. ಇದು ಮತ್ತೊಂದು ಪ್ರಮುಖವಾದಂತಹ ತೆರಿಗೆ. ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯ ತೆರಿಗೆಗಳನ್ನು ನಾವು ನೋಡಿದ್ರೆ, ಇನಾಮ್ ಮತ್ತು ವಕ್ಫ್ ಇವೂ ಸಹ ಒಂದು ಆ ಸಂದರ್ಭದಲ್ಲಿ ವಿಧಿಸಿದಂತಹ ತೆರಿಗೆಗಳು. ಇನಾಮ್ ಭೂಮಿ, ದಾನದತ್ತಿಯಾಗಿ ನೀಡಿದಂಥ ಭೂಮಿಯ ಮೇಲೆ, ಮತ್ತು ಧಾರ್ಮಿಕ ತೆರಿಗೆ ವಕ್ಫ್ ತೆರಿಗೆಯನ್ನು ವಿಧಿಸ್ತಾನೆ. ಇದರ ಜೊತೆಗೆ ಸೈನಿಕರು ಯುದ್ಧದಲ್ಲಿ ಲೂಟಿ ಮಾಡಿದಂತಹ ಸಂಪತ್ತೇನಿದೆ ಆ ಸಂಪತ್ತಿನ ಮೇಲೆಯೂ ಸಹ ತೆರಿಗೆಯನ್ನು ವಿಧಿಸ್ತಾನೆ. ಅದು ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ, ಲೂಟಿ ಹೊಡೆದ ಸಂಪತ್ತಿನ ಭಾಗದಲ್ಲಿ 5 ಭಾಗ ಅಂತ ಹೇಳಿದ್ರೆ ಅದರಲ್ಲಿ 4 ಭಾಗವನ್ನು ಆತ ಸರ್ಕಾರದ ಸಂಪತ್ತಾಗಿ ವಸೂಲಿ ಮಾಡ್ತಾನೆ. ಅಂತೇಳಿದ್ರೆ 4/5 ಅಂತೇಳಿ, ಅಂದರೆ 4 ಭಾಗವನ್ನು ಲೂಟಿ ಮಾಡಿದ ಸಂಪತ್ತಿನ ಭಾಗವಾಗಿ ಆತ ವಸೂಲಿ ಮಾಡ್ತಾನೆ. ಸೊ ಹೀಗೆ ಆತನ ಒಂದು ಲ್ಯಾಂಡ್ ರೆವಿನ್ಯೂವನ್ನು ನಾವು ತೆಗೆದುಕೊಂಡ್ರೆ ಬರೀ ಭೂಕಂದಾಯವಷ್ಟೇ ಆದಾಯದ ಮೂಲ ಆಗಿರಲಿಲ್ಲ. ಅದರ ಬದಲಿಗೆ ಜಾನುವಾರುಗಳ ತೆರಿಗೆ, ಮನೆ ಕಂದಾಯ, ವಕ್ಫ್ ಮತ್ತು ಇನಾಮ್ ಟ್ಯಾಕ್ಸ್, ಸರ್ದಾರರು, ನೋಬೆಲ್ ಪೀಪಲ್ಗಳ ಮೇಲೆ ವಿಧಿಸಿದಂತಹ ತೆರಿಗೆ, ಮುಸ್ಲಿಮರಲ್ಲದ ಜನರ ಮೇಲೆ ವಿಧಿಸಿದಂತಹ ಜಜಿಯಾ ತಲೆಗಂದಾಯ, ಹೀಗೆ ಮತ್ತು ಯುದ್ಧದಲ್ಲಿ ಲೂಟಿ ಹೊಡೆದ ಸಂಪತ್ತಿನ 4/5 ಭಾಗ ತೆರಿಗೆ, ಇವೆಲ್ಲವೂ ಸಹ ಅಲಾವುದ್ದೀನ್ ಖಿಲ್ಜಿಯ ಒಂದು ಆದಾಯದ ಮೂಲಗಳಾಗಿದ್ದು ವಿಶಾಲವಾದಂಥ ಸಾಮ್ರಾಜ್ಯದ ನಿರ್ವಹಣೆಗೆ ಮತ್ತು ಅವನ ಒಂದು
ಆರ್ಮಿಯ ಒಂದು ಮೇಂಟೆನೆನ್ಸ್ಗೆ ಹಣದ ಅವಶ್ಯಕತೆ ಇದ್ದಿದ್ದರಿಂದಾಗಿ ಬೇರೆ ಬೇರೆ ಮೂಲಗಳಿಂದ ಆತ ತೆರಿಗೆಯನ್ನು ವಸೂಲಿ ಮಾಡ್ತಾನೆ. ಜೊತೆಗೆ ಇಲ್ಲಿ ಅವನ ಒಂದು ರೆವಿನ್ಯೂ ಸಿಸ್ಟಮ್ನ ಇನ್ನೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಆ ಒಂದು ರೈತರಿಂದ ತೆರಿಗೆ ವಸೂಲಿ ಮಾಡೋದ್ರ ಜೊತೆಗೆ ಈ ತೆರಿಗೆ ಅಧಿಕಾರಿಗಳು ರೈತರಿಗೆ ಕಿರುಕುಳ ಕೊಡೋದನ್ನು ತಪ್ಪಿಸುವ ಸಲುವಾಗಿಯೂ ಸಹ ಆತ ಕ್ರಮವನ್ನು ಕೈಗೊಳ್ತಾನೆ. ಇದೊಂದು ಬೆಸ್ಟ್ ಸ್ಟೆಪ್ ಅಂತೇಳಿ ನಾವು ಕರಿಬಹುದು. ಒಟ್ಟಾರೆಯಾಗಿ ಇತಿಹಾಸಕಾರರು ಹೇಳೋ ಪ್ರಕಾರ ಇವನ ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್ಮು ಹಣದ ದೃಷ್ಟಿಯಿಂದ ಅಲಾವುದ್ದೀನ್ ಖಿಲ್ಜಿಗೆ ಸಾಕಷ್ಟು ಆದಾಯವನ್ನು ತಂದುಕೊಟ್ರೂ ಸಹ ಒಂದು ವೆರಿ ಬ್ಯಾಡ್ ಕಂಡೀಷನ್ ಆಗಿತ್ತು. ಆ ಸಂದರ್ಭದಲ್ಲಿ ರೈತರಿಗೆ ಅತಿ ಹೆಚ್ಚಿನ ಒಂದು ತೆರಿಗೆ ಆಗಿತ್ತು. ಈ ಒಂದು ಅವನ ಭೂ ಕಂದಾಯ ವ್ಯವಸ್ಥೆ ಸಾಕಷ್ಟು ಕಿರುಕುಳವನ್ನು, ತೊಂದರೆಯನ್ನು ರೈತರು ಅನುಭವಿಸಿದರು ಈ ಸಂದರ್ಭದಲ್ಲಿ ಅಂತೇಳಿ ನಾವು ಪರಿಗಣಿಸ್ಬೋದು. ಮತ್ತೊಂದು ಪ್ರಮುಖವಾದಂತಹ ಅವನ ಒಂದು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ಹೇಳಿದ್ರೆ, ಮೆಷರ್ಸ್ ಎಗೇನ್ಸ್ಟ್ ನೋಬಿಲಿಟಿ, ನೋಬೆಲ್ಲರ ಮೇಲೆ ಕೈಗೊಂಡಂತಹ ಕ್ರಮಗಳು, ನೋಬೆಲ್ಲರನ್ನು ಆಡಳಿತದಿಂದ ದೂರ ಇಡುವ ಸಲುವಾಗಿ, ಅವರ ಸಂಪತ್ತನ್ನು ಕಸಿಯುವ ಸಲುವಾಗಿ, ಮತ್ತು ಅವರ ಒಂದು ಸೊಕ್ಕನ್ನು ಮುರಿಯುವ ಸಲುವಾಗಿ, ಅವರ ಒಂದು ದಂಗೆ ಹೇಳುವ ಪ್ರವೃತ್ತಿಯನ್ನು ತಡೆಗಟ್ಟುವ ಸಲುವಾಗಿ ಅಲಾವುದ್ದೀನ್ ಖಿಲ್ಜಿ 4 ಪ್ರಮುಖ ಆಜ್ಞೆಗಳನ್ನು ಜಾರಿಗೆ ತರ್ತಾನೆ. ಸೊ ಮೊದಲನೇದಾಗಿ ಈ ಕನ್ಫಿಸೇಟೆಡ್ ಆಲ್ ಗ್ರ್ಯಾಂಟ್ಸ್ ಆಫ್ ಟ್ಯಾಕ್ಸ್ ಫ್ರೀ ಲ್ಯಾಂಡ್ ಆ್ಯಂಡ್ ಸೀಸ್ಡ್ ಮುಸ್ಲಿಂ ರಿಲಿಜಿಯಸ್ ಎಂಡೌಮೆಂಟ್ಸ್ ಅಂತ ಹೇಳಿದ್ರೆ ಅವರ ಆಸ್ತಿ ಸಂಪತ್ತನ್ನು ಮುಟ್ಟುಗೋಲು ಹಾಕ್ಕೊಳ್ತಾನೆ. ಅವ್ರ ಮೇಲೆ ಎಲ್ಲ ರೀತಿಯ ತೆರಿಗೆಗಳನ್ನು ವಿಧಿಸ್ತಾನೆ. ಮತ್ತು ಅವರು ಇಲ್ಲಿವರೆಗೂ ಏನು ತೆರಿಗೆಯಿಂದ ಫ್ರೀ ಆಗಿದ್ರು, ಟ್ಯಾಕ್ಸ್ ಫ್ರೀ ಆಗಿದ್ರು, ಅದನ್ನು ರದ್ದುಪಡಿಸ್ತಾನೆ. ಮತ್ತೊಂದು ಪ್ರಮುಖವಾಗಿ ಎರಡನೇ ಆರ್ಡಿನೆನ್ಸ್, ಸೆಕೆಂಡ್ ಆರ್ಡಿನೆನ್ಸ್ ಅಂತ ಹೇಳಿದ್ರೆ ಅವ್ರ ಮೇಲೆ ಗೂಢಾಚಾರಿ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ. ಅವರು ಮಾಡುವಂತಹ ಎಲ್ಲ ಸೀಕ್ರೆಟ್ಸ್ ಟ್ರಾನ್ಸಾಕ್ಷನ್ಸ್ ಇರ್ಬೋದು, ಮತ್ತು ಅವರ ಒಂದು ಸಂಘಟನೆ ಇರ್ಬೋದು, ಅದನ್ನು ತಡೆಗಟ್ಟುವ ಸಲುವಾಗಿ, ಅವರ ಚಲನವಲನಗಳನ್ನು, ಅವರ ಒಳಸಂಚುಗಳನ್ನು ಹರಿಯುವ ಸಲುವಾಗಿ ಆತ ಗೂಢಾಚಾರಿ ವ್ಯವಸ್ಥೆಯನ್ನು ನೇಮಕ ಮಾಡ್ತಾನೆ. ಇದು ಅವನ ಎರಡನೆಯ ಪ್ರಮುಖ ಸ್ಟೆಪ್ಪು. ಮೂರನೇದಾಗಿ ಥರ್ಡ್ ಆರ್ಡಿನೆನ್ಸ್, ಮದ್ಯಪಾನವನ್ನು ನಿಷೇಧ ಮಾಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಈ ಮಾದಕ ವಸ್ತುಗಳು ಮತ್ತು ಮದ್ಯಪಾನ ಮತ್ತು ಸಹಭೋಜನವನ್ನು, ಭೋಜನಕೂಟಗಳನ್ನು ಹೆಚ್ಚು ಏರ್ಪಡಿಸ್ತಾ ಇದ್ದಂಥವರು ಈ ನೋಬಲ್ ಪೀಪಲ್ಸ್. ಅವರ ನಡುವೆ ಅಂತರವನ್ನು ಸೃಷ್ಟಿಸುವ ಸಲುವಾಗಿ, ಅವರ ಒಂದು ಸಂಘಟನಾ ಪ್ರವೃತ್ತಿಯನ್ನು ತಡೆಗಟ್ಟುವ ಸಲುವಾಗಿ ಮದ್ಯಪಾನವನ್ನು ನಿಷೇಧ ಮಾಡ್ತಾನೆ. ಜೊತೆಗೆ ಇಲ್ಲಿ ಇನ್ನೊಂದು ಅಂಶವನ್ನು ಗಮನಿಸಬೇಕು, ಸ್ವತಃ ಅಲಾವುದ್ದೀನನೇ ಮದ್ಯಪಾನವನ್ನು ತ್ಯಜಿಸ್ತಾನೆ, ಮದ್ಯದ ಅಂಗಡಿಗಳನ್ನು ಮುಚ್ಚಿಸ್ತಾನೆ, ಅರಮನೆಯಲ್ಲಿ ನಡೀತಾ ಇದ್ದಂಥ ಎಲ್ಲ ಮದ್ಯಪಾನ ಕೂಟಗಳನ್ನು ರದ್ದುಪಡಿಸ್ತಾನೆ. ಆ ಮೂಲಕ ಆತ ಶ್ರೀಮಂತರನ್ನು ನಿಯಂತ್ರಿಸುವಲ್ಲಿ ಸಾಕಷ್ಟು ಯಶಸ್ವಿಯಾಗ್ತಾನೆ. ಮತ್ತು ಶ್ರೀಮಂತರು ನಡೆಸ್ತಾ ಇದ್ದಂಥ 4ನೇ ಆಜ್ಞೆಯಲ್ಲಿ ನಾವು ತೆಗೆದುಕೊಳ್ಳೋದಾದರೆ ಅವರ ಒಂದು ಸಾಮಾಜಿಕ ಕೂಟಗಳನ್ನು ನಿಷೇಧ ಮಾಡ್ತಾನೆ. ಸೋಷಿಯಲ್ ಗ್ಯಾದರಿಂಗ್ ಇನ್ ನೋಬಲ್ ಹೌಸಸ್, ಅವರು ಎಲ್ಲರೂ ಸರದಾರರು, ಶ್ರೀಮಂತರು ನಡೆಸ್ತಾ ಇದ್ದಂತಹ ಏನು ಸಹಭೋಜನಗಳಿರ್ಬೋದು, ಭೋಜನ ಕೂಟಗಳಿರ್ಬೋದು, ಫಂಕ್ಷನ್ಸ್ ಇರ್ಬೋದು, ಮತ್ತು ವಿವಾಹಗಳು, ಅಂತರ್ಜಾತಿ ವಿವಾಹಗಳಿರಬಹುದು, ಇವೆಲ್ಲವನ್ನು ಸಹ ಆತ ರದ್ದುಪಡಿಸ್ತಾನೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ 4 ಆಜ್ಞೆಗಳನ್ನು ಆತ ಹೊರಡಿಸುವ ಮೂಲಕ ನೋಬಲ್ ಪೀಪಲ್ಸನ್ನು ಒಂದುಗೂಡೋದನ್ನು ತಡೆಗಟ್ಟಬಹುದು, ಅವರು ದಂಗೆ ಹೇಳೋದನ್ನು ತಡೆಗಟ್ಟಬಹುದು ಅನ್ನುವ ಸಲುವಾಗಿ ಈ ಒಂದು ಕ್ರಮಗಳನ್ನು ಆತ ನೋಬೆಲ್ಲರ ವಿರುದ್ಧ ಕೈಗೊಳ್ತಾನೆ. ಇದು ಅವನ ಆಡಳಿತದ ಮತ್ತೊಂದು ಪ್ರಮುಖ ಪರಿಣಾಮ, ಸುಧಾರಣೆ ಅಂತ ಹೇಳ್ಬೋದು. ಯಾಕೆಂದರೆ ದೆಹಲಿ ಸುಲ್ತಾನರಲ್ಲಿ ಮೊಟ್ಟ ಮೊದಲ ಬಾರಿಗೆ ದೆಹಲಿಯ ನೋಬೆಲ್ಲರ ಮೇಲೆ ಈ ಒಂದು ಕ್ರಮವನ್ನು ಕೈಗೊಂಡಂಥ ಸುಲ್ತಾನ, ಮತ್ತು ನೋಬೆಲ್ಲರನ್ನು ಆಡಳಿತದಿಂದ ದೂರ ಇಡುವಂಥ ಪ್ರಯತ್ನ ಪಟ್ಟಂತಹ ಮೊದಲ ಸುಲ್ತಾನ ಅಂಥೇಳಿ ನಾವು ಅಲಾವುದ್ದೀನ್ ಖಿಲ್ಜಿಯನ್ನು ಪರಿಗಣಿಸ್ಬೋದು. ಸೊ ಹೀಗೆ ಅಲಾವುದ್ದೀನ್ ಖಿಲ್ಜಿ ಆಡಳಿತಾತ್ಮಕವಾಗಿ ಕೆಲವೊಂದು ಪ್ರಮುಖ ಸುಧಾರಣೆಗಳನ್ನು ಕೈಗೊಳ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಅವನು ಆಡಳಿತದ ಯಾವುದೇ ಹಂತದಲ್ಲಿಯೂ ಖಲೀಫನ ಹೆಸರನ್ನಾಗಲಿ ಅಥವಾ ಧರ್ಮದ ತತ್ವಗಳನ್ನಾಗಲಿ ಪರಿಗಣಿಸಲ್ಲ.
ಅವನು ಸಂಪೂರ್ಣವಾಗಿ ತನಗೆ ಯಾವುದು ಸರಿ ಅನಿಸುತ್ತೋ, ಯಾಕೆ ಅಂತೇಳಿದ್ರೆ ತಾನೇ ಭೂಮಿಯ ಮೇಲಿನ ದೇವರ ಪ್ರತಿನಿಧಿ ಅಂತೇಳಿ ಅನಿಸ್ಕೊಂಡಿದ್ರಿಂದಾಗಿ ಅಥವಾ ಕರೆದುಕೊಂಡಿದ್ದರಿಂದಾಗಿ ತನಗೆ ಯಾವುದು ಸರಿ ಅನಿಸುತ್ತೋ ಆಡಳಿತಾತ್ಮಕವಾಗಿ ಆ ಕ್ರಮಗಳನ್ನೇ ಆತ ಕೈಗೊಳ್ತಾನೆ ಅಂಥೇಳಿ ಭರಣಿ ಹೇಳಿರೋದನ್ನು ನಾವು ಕಾಣ್ತೀವಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಮುಖ್ಯವಾಗಿ ಡಾಕ್ಟರ್ UN ಡೇ ಅನ್ನುವಂಥವರು ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಹಣಕಾಸಿನ ದೃಷ್ಟಿಯಿಂದ ಅಥವಾ ಭೂಕಂದಾಯದ ದೃಷ್ಟಿಯಿಂದ ಹೆಚ್ಚು ಲಾಭ ಆಗಿದ್ದು ಸುಲ್ತಾನನಿಗಲ್ಲ ಅಥವಾ ರೈತರಿಗೂ ಅಲ್ಲ. ರಾಜ್ಯ ಮತ್ತು ಸುಲ್ತಾನನ ನಡುವೆ ಮಧ್ಯವರ್ತಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಒಂದು ವರ್ಗ ಇತ್ತು. ಹಣಕಾಸಿನ ದೃಷ್ಟಿಯಿಂದ ಆ ಮಧ್ಯಮ ವರ್ಗ ಏನಿದೆ ಅಥವಾ ಮಧ್ಯವರ್ತಿ ವರ್ಗ ಏನಿದೆ ಅದು ಹೆಚ್ಚು ಅನುಕೂಲಗಳನ್ನು ಅನುಭವಿಸ್ತು. ಅವನ ಆಡಳಿತಾತ್ಮಕವಾಗಿ ಅವನು ಏನೇ ಸುಧಾರಣೆಗಳನ್ನು ಕೈಗೊಂಡಿದ್ರೂ ಸಹ ಆ ಸುಧಾರಣೆಗಳು ಜನರಿಗೆ ತಲುಪ್ತು ಅಥವಾ ರಾಜ್ಯ ಅದರಲ್ಲಿ ಯಶಸ್ವಿ ಆಯಿತು ಅನ್ನೋದಕ್ಕಿಂತ ಈ ಒಂದು ಮಧ್ಯವರ್ತಿಗಳಾಗಿ ಇದ್ದಂಥವರು ಅದರ ಹೆಚ್ಚು ಲಾಭವನ್ನು ಪಡ್ಕೊಂಡ್ರು ಅಂತೇಳಿ ಹೇಳ್ಬೋದು. ಸೊ ಹೀಗೆ ಅಲ್ಲಾವುದ್ದೀನ್ ಖಿಲ್ಜಿ ಆಡಳಿತಾತ್ಮಕವಾಗಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ. ಈ ಸೆಷನ್ನಲ್ಲಿ ನಾವು ಅವನ ಒಂದು ಲ್ಯಾಂಡ್ ರೆವಿನ್ಯೂ ಸಿಸ್ಟಮ್, ಮಿಲಿಟರಿ ಸಿಸ್ಟಮ್ ಮತ್ತು ನೋಬೆಲ್ಲರ ವಿರುದ್ಧ ಕೈಗೊಂಡಂತಹ ಕ್ರಮಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇವುಗಳನ್ನು ನಾವು ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಅಂತೇಳಿ ಪರಿಗಣಿಸ್ತೀವಿ. ಧನ್ಯವಾದಗಳು.